ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕರ್ನಾಟಕದ ತೊಗರೆಯ ಸಂಪೂರ್ಣ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇಂದು ಕಲಬುರಗಿಯಲ್ಲಿ ಒಂದು ಕ್ವಿಂಟಲ್ ತೊಗರೆ ಕಾಳಿನ ಬೆಲೆ ನೋಡೋದಾದರೆ ಕನಿಷ್ಠ ದರ ಬಂದು 6,600 ರೂಪಾಯಿ ಕನಿಷ್ಠ ದರ ಆಗಿದೆ. ಗರಿಷ್ಠ ದರ ಬಂದು 8,000 ರೂಪಾಯಿ. ಗರಿಷ್ಠ ದರ 8,000. ಸರಾಸರಿ ರೇಟ್ ನೋಡೋದಾದರೆ 7,500 ರೂಪಾಯಿ. ಸರಾಸರಿ ರೇಟು 7,500 ರೂಪಾಯಿ ಕಲಬುರಗಿಯಲ್ಲಿ ಒಂದು ಕ್ವಿಂಟಲ್ ತೊಗರೆ ಕಾಳಿನ ಬೆಲೆಯನ್ನು ಹೊಂದಿದೆ. ಹಾಗೆ ರಾಯಚೂರದಲ್ಲಿ ಒಂದು ಕ್ವಿಂಟಲ್ ತೊಗರೆ ಕಾಳಿಗೆ ಕನಿಷ್ಠ ದರ ನೋಡೋದಾದರೆ 6,200 ರೂಪಾಯಿದಿಂದ ಗರಿಷ್ಠ ದರ 7,900. 7,900 ಗರಿಷ್ಠ ದರ. ಹಾಗೆ ಸರಾಸರಿ ಬಂದು 7,600 ರೂಪಾಯಿವರೆಗೆ ರಾಯಚೂರದಲ್ಲಿ ಒಂದು ಕ್ವಿಂಟಲ್ ತೊಗರೆ ಕಾಳಿನ ಬೆಲೆಯನ್ನು ಹೊಂದಿದೆ. ಹಾಗೆ ವಿಜಯಪುರದಲ್ಲಿ ಒಂದು ಕ್ವಿಂಟಲ್ ತೊಗರೆ ಕಾಳಿಗೆ ಕನಿಷ್ಠ ದರ ಬಂದು 7,000, ಗರಿಷ್ಠ ದರ ಬಂದು 7,800. 7,800 ಗರಿಷ್ಠ ದರ. ಹಾಗೆ ಸರಾಸರಿ ರೇಟ್ ಬಂದು 7,600 ರೂಪಾಯಿವರೆಗೆ ವಿಜಯಪುರದಲ್ಲಿ ಒಂದು ಕ್ವಿಂಟಲ್ ತೊಗರೆ ಕಾಳಿನ ಬೆಲೆಯನ್ನು ಹೊಂದಿದೆ. ಹಾಗೆ ಬಸವ ಕಲ್ಯಾಣದಲ್ಲಿ ಒಂದು ಕ್ವಿಂಟಲ್ ತೊಗರೆ ಕಾಳಿನ ಬೆಲೆ ನೋಡೋದಾದರೆ ಕನಿಷ್ಠ ದರ ಬಂದು 5,700. ಕನಿಷ್ಠ ದರ 5,700 ರೂಪಾಯಿದಿಂದ ಗರಿಷ್ಠ ದರ 8,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ ತೊಗರೆ ಕಾಳಿನ ಬೆಲೆಯನ್ನು ಹೊಂದಿದ್ದು, ಹಾಗೆ ಸರಾಸರಿ ರೇಟ್ ಬಂದು 7,700. ಹಾಗೆ ನೋಡೋದಾದರೆ ಲಿಂಗಸೂರದಲ್ಲಿ ಒಂದು ಕ್ವಿಂಟಲ್ಗೆ ತೊಗರೆ ಕಾಳಿನ ಬೆಲೆ ಒಂದು 7,700 ರೂಪಾಯಿ ಕನಿಷ್ಠ ದರ. ಹಾಗೆ ಗರಿಷ್ಠ ದರ ಸರಾಸರಿ ರೇಟ್ ಕೂಡ 7,700 ರೂಪಾಯಿವರೆಗೆ ಹೊಂದಿದೆ. ಹಾಗೆ ನೋಡೋದಾದರೆ ಬೆಂಗಳೂರಲ್ಲಿ ಒಂದು ಕ್ವಿಂಟಲ್ ತೊಗರೆ ಕಾಳಿನ ಬೆಲೆ, ಬೆಂಗಳೂರಲ್ಲಿ ನೋಡೋದಾದರೆ 6,000ದಿಂದ ಹಿಡ್ಕೊಂಡು 8,000 ರೂಪಾಯಿವರೆಗೆ ಕೂಡ ಒಂದು ಕ್ವಿಂಟಲ್ ತೊಗರೆ ಕಾಳಿನ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡೋದಾದರೆ ಸೊಲಾಪುರದಲ್ಲಿ ಒಂದು ಕ್ವಿಂಟಲ್ಗೆ 6,000ದಿಂದ 7,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ನೋಡಿ ರೈತ ಬಾಂಧವರೇ.